ಸೈನಿಕರೇ, ಶತ್ರುಗಳು ನಮ್ಮ ಸೈನ್ಯದ ಮೇಲೆ ಬಾಂಬಾಳೆಯನ್ನು ಮಾಡುತ್ತಿದ್ದಾರೆ. ಭಾರತ ಮಾತೆಯ ರಕ್ಷಣೆಗೆ ಸನ್ನದ್ಧರಾಗಿ. ನಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ. ತಾಯಿ ಭಾರತಾಂಬೆಯ ರಕ್ಷಣೆಯೇ ನಮ್ಮ ಗುರಿ ಎಂಬ ದೃಢ ಸಂಕಲ್ಪದಿಂದ ಯುದ್ಧಕ್ಕೆ ಮುನ್ನುಗ್ಗಿ. ಜೈ ಹಿಂದ್. ಓ ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆಯಿದು ಕೇಳಿ. ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕತೆ ಕೇಳಿ. ಓ ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆಯಿದು ಕೇಳಿ. ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕತೆ ಕೇಳಿ. ವೀರಯೋಧರ ಕತೆ ಕೇಳಿ. ವೀರಯೋಧರ ಕತೆ ಕೇಳಿ. ಹಲೋ, ಯಾರು? ನಮಸ್ತೆ ಅಮ್ಮ, ನಾವು ಇಂಡಿಯನ್ ಆರ್ಮಿಯಿಂದ ಮಾತಾಡ್ತಿರೋದು. ದೇಶ ಸೇವೆಯನ್ನು ಗೈಯುವಾಗ ನಿಮ್ಮ ಮಗ ವೀರ ಮರಣವನ್ನು ಹೊಂದಿದ್ದಾನೆ. ಅವರ ಪಾರ್ಥಿವ ಶರೀರವನ್ನು ಮುಂದಿನ ಕಾರ್ಯಗಳಿಗೆ ತಮಗೆ ತಲುಪಿಸಲಾಗುವುದು. ಜೈ ಹಿಂದ್. ಮಮ್ಮಿ, ಯಾರ್ ಫೋನ್ ಅದ? ಯಾಕೆ ಹಿಂಗ ಒಮ್ಮಕ್ಲೆ ಕುಂತಿ ನೀನು? ಏನ್ ವಿಷಯ ಅದ? ಮಗಳೇ, ಯುದ್ಧದಾಗ ನಿಮ್ಮಣ್ಣ ವೀರ ಮರಣ ಹೊಂದಿದ್ನಂತ. ಈಗ ಅವ್ರ ಸಾಹೇಬ್ರು ಮಿಲಿಟರಿಯಿಂದ ಫೋನ್ ಮಾಡಿ ಹೇಳಿದ್ರವ, ನಾಳೆ ಮಿಲಿಟರಿ ಆಫೀಸರ್ ಜೊತೆಗೆ ಅವನ ಶರೀರವನ್ನ ಕಳಿಸ್ಕೊಡ್ತಾರಂತ. ಅಮ್ಮ, ಎಂತ ಕೆಟ್ಟ ಸುದ್ದಿ ಹೇಳಿದಮ್ಮ? ಅಣ್ಣಗೆ ಏನಾತಂತಮ್ಮ? ಯಾಕೆ ದೇವ್ರೆ, ನೀನ್ ಕಣ್ ಮುಚ್ಕೊಂಡ್ ಕುಂತೀಯನ? ನಿನ್ ಕರುಣೆ ಅನ್ನೋದೇ ಇಲ್ಲನ? ಯಾಕೆ ಅವ್ನ್ ನಮ್ಮಿಂದ ದೂರ ಮಾಡಿದಿ ಅಂತ? ಪಾಪ ನಾವೇನ್ ಮಾಡಿದ್ವಿ? ಯಾಕೆ ಈ ಶಿಕ್ಷೆ ನಮಗ್ ಕೊಟ್ಟಿಯಪ್ಪ? ಯಾಕೆ ದುಃಖ ಮಾಡ್ಕೊಂತೀಯ ಮಗಳ? ನಿಮ್ಮಣ್ಣ ನಮ್ ಕುಟುಂಬಕ್ ಮಾತ್ರ ಮಗ ಅಲ್ಲ, ಅವ ಒಬ್ಬ ಸೈನಿಕ, ಈ ದೇಶದ ಆಸ್ತಿ ಅವ. ಅವನು ಕಳ್ಕೊಂಡು ನಾವೆಷ್ಟು ದುಃಖ ಪಡಾಕತ್ತೀವಿ, ಅದ್ರ 1000 ಪಟ್ಟು ಈ ಭಾರತ ಮಾತೆ ನೋವು ಪಡ್ತಿರ್ತಾಳ. ಒಬ್ಬ ಸೈನಿಕನಿಗೆ ಹೆತ್ತ ತಾಯಿಗಿಂತ ಹೊತ್ತು ಭೂಮಿ ಹೆಚ್ಚು. ಭಾರತ ಮಾತೆಯ ರಕ್ಷಣೆಯ ಜವಾಬ್ದಾರಿಯನ್ನ ಅವ ಹುಟ್ಟಿನೊಂದಿಗೆ ಪಡ್ಕೊಂಡ್ ಬಂದಿರ್ತಾನೆ. ಪ್ರತಿಯೊಬ್ಬ ಸೈನಿಕನ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಒಬ್ಬ ಸೈನಿಕನ ಸಾವು ಯಾವಾಗಂದ್ರ ಅವ ಮಾಡಿದ ತ್ಯಾಗವನ್ನ ಜನ ಯಾವಾಗ ಮರಿತಾರಲ್ಲ, ಅವಾಗ ಆ ಯೋಧನ ಸಾವು ಆದಂಗ ನೋಡುವ. ಅಮ್ಮ, ನನಗೂ ಅಣ್ಣನಂಗ ಮಿಲಿಟರಿ ಒಳಗನ ಕೆಲಸ ಸಿಕ್ಕೈತಿ. ನಾಳೆ ಸಾಯಂಕಾಲನ ಹೋಗ್ಬೇಕು. ಬ್ಯಾಡಣ್ಣ, ಈಗಾಗ್ಲೇ ಒಬ್ಬ ಅಣ್ಣನ್ ಕಳ್ಕೊಂಡು ದುಃಖದಾಗ ದೇವಿ. ಈ ಸಮಯದಾಗ ನಿನ್ನ ಮಿಲಿಟರಿ ಕಳ್ಸಾಕ್ ನಮ್ಮ ಮನಸ್ಸು ಒಪ್ಪಂಗಿಲ್ಪ. ಮಗಳೇ, ಒಬ್ಬ ವೀರ ಯೋಧನ ತಂಗಿಯಾಗಿ ನಿನ್ನ ಬಾಯಾಗಿಂತ ಹೇಳಿತನದ ಮಾತು ಬರಬಾರ್ದು. ನಾವ್ ಈ ದೇಶಕ್ಕೆ ನಮ್ಮ ಮನೆಯಿಂದ 2 ರತ್ನಗಳನ್ನ ಕೊಟ್ಟೇವಿ ಅಂತ ಹೇಳಿ ಹೆಮ್ಮೆ ಪಡ್ಬೇಕು ವಿನಃ ಸಾವಿ ಹೆದರಿ ಹೇಡಿಗಳಂಗ ಮಾತಾಡಬಾರ್ದ್ವಾ. ಈ ದೇಶದ ಪ್ರತಿಯೊಂದು ಮನೆಯಿಂದ ಒಬ್ಬ ಸೈನಿಕ ರಾಷ್ಟ್ರ ರಕ್ಷಣೆ ಪಣ ತೊಟ್ಟು ಮುನ್ನುಗ್ಗಬೇಕು. ಆಯ್ತು ಮಗ, ನಿನ್ನ ಕರ್ತವ್ಯಕ್ಕೆ ಸಿದ್ಧನಾಗು. ಭಾರತಾಂಬೆಯ ಸೇವೆ ಮಾಡಿ ನಿನ್ನ ಜನ್ಮವನ್ನ ಸಾರ್ಥಕ ಮಾಡ್ಕೊ. ವಿಜಯಶಾಲಿಯಾಗಿ ಬಾ ಮಗನ, ಒಳ್ಳೇದಾಗ್ಲಿ ನಿನಗೆ. ನನಗೆ ಆಶೀರ್ವಾದ ಮಾಡಮ್ಮ. ನನ್ನ ಕರ್ತವ್ಯದಲ್ಲಿ ಯಾವುದೇ ಸ್ವಾರ್ಥವಿಲ್ಲದೆ ಈ ದೇಶದ ರಕ್ಷಣೆಗಾಗಿ ಹಗಲಿರುಳೆನ್ನದೇ ದುಡಿದು ಸೇವೆಯನ್ನು ಮಾಡುತ್ತೇನೆ. ಹೆತ್ತ ತಾಯಿಗೆ, ಹೊತ್ತ ಭೂಮಿಗೆ ಕೀರ್ತಿಯನ್ನು ಬರುವಂತೆ ಮಾಡುತ್ತೇನೆ. ಜೈ ಹಿಂದ್. ಯಾವ ರೀತಿ ಸೈನಿಕ ಗಡಿ ಒಳಗ ತನ್ನ ಹೆಂಡತಿ, ಮಕ್ಕಳು, ಕುಟುಂಬದ ಬಗ್ಗೆ ಯೋಚನೆ ಮಾಡದ ಇಡೀ ರಾಷ್ಟ್ರವೇ ತನ್ನ ಕುಟುಂಬ ಅಂತ ತಿಳಿದು ಭಾರತ ಮಾತೆಯ ರಕ್ಷಣೆ ಮಾಡುವಲ್ಲಿ ತನ್ನ ಪ್ರಾಣವನ್ನ ಕಳೆದುಕೊಳ್ಳಲು ಸಿದ್ಧನಿರ್ತಾನ, ಅದೇ ರೀತಿ ರೈತ ಯಾವುದೇ ಲಾಭಾಪೇಕ್ಷೆ ಇಲ್ಲದ ನಿಸ್ವಾರ್ಥವಾಗಿ ದುಡಿದು ಎಲ್ಲರೂ ಸುಖವಾಗಿ ಜೀವಿಸುವಂಗ ತಾನ್ ಕಷ್ಟಪಟ್ಟು ಅನ್ನದಾತನಾಗಿದ್ದಾನ. ಅದಕ್ಕ ರೈತ ಮತ್ತು ಸೈನಿಕ ನಮ್ಮ ದೇಶದ ಬೆನ್ನೆಲುಬಿದ್ದಂಗ. ಅವರಿಗೆ ಗೌರವ ಕೊಡೋದು ನಮ್ಮ ಕರ್ತವ್ಯ. ಜೈ ಜವಾನ್, ಜೈ ಕಿಸಾನ್, ಜೈ ಹಿಂದ್. ಪ್ರೀತಿಯ ವೀಕ್ಷಕರೇ, ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತ ಅಂತಂದ್ರೆ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ, ಹಂಗ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.